ಲೋ ಮಚ ಎಲ್ಲೋ ಇದೆಯಾ ರೂಮ್ ಹತ್ರ ಬಾರ, ಈ ಸಲ ಏನಾದ್ರು ಕಿತ್ ದಬಾಕ್ಬೇಕಷ್ಟೇ. ಯಾಕೋ ಪೌಡೆ ಏನಾಯ್ತು? ಇವಾಗ ತಾನೇ ಎದ್ದಿದ್ದೀನಿ. ಲೇ ಪಾಂಡು, 12 ಗಂಟೆ ಆಗಿದೆ, ಇವಾಗ ಎದ್ದೇನ ರೀತಿಯ? ನಮ್ಮ ಮನೇಲಿ ನಿನ್ನ ಫಸ್ಟ್ ರ್ಯಾಂಕ್ ರಾಜು ಅನ್ಕೊಂಡ್ಬಿಟ್ಟಿದ್ರು. ನಿನ್ನ ಹೇರ್ ಸ್ಟೈಲು, ನಿನ್ ಸೋಡಾ ಬುಡ್ಡಿ ಗ್ಲಾಸು, ಯಪ್ಪ ನಾನೇ ನಂಬಿಟ್ಟಿದ್ನಲ್ಲೋ. ಸರಿ ನೀನ್ ಬೇಗ ಬಾ, ನಾನು ನಿನ್ ಬಗ್ಗೆ ಪರಿಚಯ ಮಾಡ್ಕೊಡ್ತಿರ್ತೀನಿ. ಓಕೆ ಸರಿ, ವಸ್ತು ನಾನು ನಾಮುಗೋರ್ಕಿ. ಹಾಯ್ ಸಬ್ಸ್ಕ್ರೈಬರ್, ನಾನು ಅವನ ಬಗ್ಗೆ ಹೇಳಕ್ ಹೊರಟಿದ್ದೀನಿ, ಇನ್ನು ನನ್ನ ಬಗ್ಗೆನೇ ಹೇಳಲಿಲ್ಲ. ನಾನು ಈ ರಾಮಾಯಣ ಆನಿಮೇಟೆಡ್ ಚಾನೆಲ್ ವಿಡಿಯೋಸ್ಗಳ ಹೀರೋ ಮುನ್ನ. ನಾನು ರಾಮಾಯಣದಲ್ಲಿ ರಾವಣ ಇದ್ದಂಗೆ, ಮಹಾಭಾರತದಲ್ಲಿ ದುರ್ಯೋಧನ ಇದ್ದಂಗೆ, KGF ನಲ್ಲಿ ಗರುಡ ಇದ್ದಂಗೆ. ಏಯ್, ಯಾರೋ ಇವನ್ಗೆ ಹೀರೋ ಪದದ ಅರ್ಥ ಹೇಳ್ಕೊಟ್ಟಿದ್ದು? ಅವನು ನನ್ನ ಎಡಿಟ್ರು, ಈ ಮಂತ್ ಇನ್ನೂ ಸ್ಯಾಲ್ರಿ ಆಗಿಲ್ಲ ಅಂತ ತಿಕ್ಕ ಹೊಡ್ಕೊಂಡ್ಬಿಟ್ಟವನಷ್ಟೇ. ನೆಕ್ಸ್ಟ್ ವಿಡಿಯೋ ಇಂದ ಇವನ್ ನನ್ ಕಣ್ಣಿಗೆ ಕಾಣ್ಬಾರ್ದು. ನೀನ್ ಹಾಕಿರೋ ಗ್ಲಾಸ್ ತೆಗಿ, ಇವಾಗ್ಲೇ ಕಾಣಲ್ಲ. ಏನೋ ಸಾರಿ ಬಸ್ಸು, ಆವಾಗ್ಲಿಂದ ಬಾಯ್ ಬಿಡ್ಕಂತ ಇದೀನಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ? ಸಬ್ಸ್ಕ್ರೈಬ್ ಮಾಡಿ ಬಸ್ಸು. ಇಂಟ್ರೋ ಹಾಕಿ. ರೆಡಿ, ರೋಲಿಂಗ್, ಲೈಟ್ಸ್, ಕ್ಯಾಮ್ರಾ, ಆಕ್ಷನ್. ಇದೇ ನೋಡಿ ನಾನ್ ಸೇರಿದ ಕಾಲೇಜು. ಉಲ್ಲಾಡ್ತಾರ ನಾನು ಕಾಲೇಜ್ ಸೇರ್ಕೊಂಡೆ. ಅಲ್ಲಿ ದುಡ್ಡಿರೋ ಫ್ರೆಂಡ್ ಸಿಗ್ತಾನೆ, ಅವನೆಲ್ಲ ಖರ್ಚು ಮಾಡ್ತಾನೆ, ಅವನ ಹತ್ರ ಬೈಕ್ ಇರುತ್ತೆ ಅಂತೆಲ್ಲ ಅನ್ಕೊಂಡೆ. ಕಾಲೇಜ್ಗೆ ಹೋಗಿ ಕೂತ್ಕೊಂಡೆ, ಎಲ್ಲಾ ಟೇಬಲ್ ಫಿಲ್ ಆಗಿತ್ತು, 1 ಟೇಬಲ್ ಮಾತ್ರ ಫ್ರೀ ಇತ್ತು. ಹಬ್ಬಾ ಅಂತ ಹೇಳಿ ಕೂತೆ. ಟೈಮ್ ಆಗಿತ್ತು, ಟೀಚರ್ ಬಂದು. ಯಾರು ನನ್ನ ಟೇಬಲ್ಗೆ ಬಂದಿಲ್ಲ ಅಂತ ಅನ್ಕೊಂಡೆ. ಆ ಟೈಮಲ್ಲಿ KGF ಯಶ್ ತರ ಡೈಲಾಗ್ ಹೇಳ್ಕೊಂಡೊಬ್ಬ ಬಂದ. ಮೇ ಐ ಕಮೆನ್? ಏನ್ ಸ್ಟೈಲು, ಆ ಕಾಸ್ಟ್ಲಿ ವಾಚು, ಆ ಬಟ್ಟೆ, ಕೈಯಲ್ಲಿ ಐಫೋನ್. ಸಿಕ್ತ ಕಣಪ್ಪ ನನ್ನ ಫ್ರೆಂಡು. ವೈ ಆರ್ ಯು ಲೇಟ್? ಮಿಸ್, ಬರ್ತಾ ಸೈಕಲ್ ಪಂಚರ್ ಆಗೋಯ್ತು, ತಳ್ಕೊಂಬರಕ್ ಲೇಟ್ ಆಯ್ತು. ಓಕೆ, ಗೋ ಅಂಡ್ ಸೀಟ್. ದೇವ್ರೇ, ಇವನ್ ಮಾತ್ರ ನನ್ನ ಟೇಬಲ್ ಅಲ್ಲಿ ಕುತ್ಕೋಬಾರ್ದಪ್ಪ. ಆ ಗುಂಗುರು ಕೂದ್ಲು ಹುಡುಗನ್ ಪಕ್ಕ ಕೂತ್ಕೋ. ಥೂ ದೇವ್ರೇ. ಅಣ್ಣ, ಹೊಟ್ಟೆ ಹಸಿತಾ ಇದೆ, ಏನಾದ್ರೂ ತಿನ್ನಕ್ಕೆ ಕೊಡ್ಸೋಣ? ಯಾರೇನ್ ಕೇಳ್ತಾವ್ ನೀವನು? ಅಣ್ಣ ಎಲ್ಲ ಏನು ಬೇಡ, ಕೇಳುಗುಂಡ ಏನಾದ್ರೂ ಕೊಡ್ಸೋ ಮಚ. ನನ್ನ ಹತ್ರ 50 ರೂಪಾಯಿ ಇದೆ ಅಷ್ಟೇ. ನನ್ನ ಹತ್ರ 10 ರೂಪಾಯಿ ಇದೆ ಅಷ್ಟೇ. ಅಣ್ಣ, ನಮ್ಮ ಅಪ್ಪಂಗ್ ಹುಷಾರಿಲ್ಲ, ಅಮ್ಮ ಹಾರ್ಟ್ ಪೇಷಂಟು, ತಮ್ಮ ಕೋಮಾದಲ್ಲಿದ್ದಾನಣ್ಣ, ಪ್ಲೀಸ್ ಅಣ್ಣ. ಈ 500 ರೂಪಾಯಲ್ಲಿ ಅವ್ರಿಗೆಲ್ಲ ಸರಿ ಆಗ್ಬಿಡುತ್ತಾ? ಹ್ಞೂ ಅಣ್ಣ, ಸರಿ ಆಗ್ಬಿಡುತ್ತೆ. ಸರಿ ಕಣಪ್ಪ, 10 ರೂಪಾಯಿನೇ ಕೊಡು. ನೋಡಿ, ಅವತ್ತು ಅಣ್ಣ ಅಂತ ಪರಿಚಯ ಆದವನು ಇವತ್ತು ಮಾಮ, ಮಚ್ಚ, ಮಗ, ಗುರು, ಶಿಷ್ಯ, ಬಾಬ್ ಅಂತಾನೆ. ಇಷ್ಟೆಲ್ಲ ಅಲ್ದೆ ಪಾಂಡು, ಪೌಡೆ, ಪಜಾಮ್ ಅದು ಹಾಳಾಗೋಗ್ಲಿ. ಎಂತ ಸಂಸ್ಕಾರವಂತ ಅಂದ್ರೆ, ಅವನ್ ಫ್ಯಾಮಿಲಿ ಅಂದ್ರೆ ಅವನಿಗೆ ಚೂರು ಇಷ್ಟ ಇಲ್ಲ. ನಮ್ ಫ್ಯಾಮಿಲಿ ಕಂಡ್ರೆ ತುಂಬಾ ಇಷ್ಟ. ಅಮ್ಮನ್ನ, ಅಕ್ಕನ್ನ ಅವಾಗ ನೆನ್ಸ್ಕೊತಿರ್ತಾನೆ. ಸಂಬಂಧಕ್ಕೆ ತುಂಬಾ ಬೆಲೆ ಕೊಡ್ತಾನೆ. ಏನೋ ಮಚ್ಚ, ಯಾರಿಗೋ ಏನೋ ಹೇಳ್ತಿದ್ಯಾ? ಏನಿಲ್ವಾ? ಸರಿ ಬಿಡು ಹಾಗಾದ್ರೆ. ಇದೇ ಕಣೋ ನಮ್ಮ ಆಡಿಯನ್ಸ್ಗೆ ನೀನ್ ಎಂತ ಒಳ್ಳೆ ಫ್ರೆಂಡು ಅಂತ ಹೇಳ್ತಿದ್ದೆ. ಮಚ್ಚ, ಅವತ್ತು ಕ್ರಿಕೆಟ್ ಆಡ್ಬೇಕಾರೆ ಬಾಲ್ ತರ್ತೀನಿ ಅಂತ ಹೋಗಿ ಆಂಟಿ ಹತ್ರ ಓಡಿಸ್ಕೊಂಬಂದಿದ್ದಲ್ಲ, ಅದನ್ನ ಹೇಳೋ. ಅದೆಲ್ಲ ಇವಾಗ ನಾನು ಬಿಟ್ಟಿದ್ದೀನಿ, ಸುಮ್ಮನಿರೋಳು. ಇರ್ಲಿ ಹೇಳೋ ಮಚ್ಚ, ಏನಾಗಲ್ಲ. ಏನಂದ್ರೆ ನನ್ಗೊಂದು ಹೆಲ್ಪ್ ಆಗ್ಬೇಕು ಮಚ್ಚ. ಜೀವ ಬೇಕಿದ್ರು ಕೇಳು, ನನ್ನ ಹತ್ರ 101 ರೂಪಾಯಿ ಬಿಟ್ರೆ ನಮ್ಮ ತಾಯನೇ ಇರ್ಲಿದ್ದು. ಯಾಕೋ ಮಚ್ಚ ನಗ್ತಾ ಇದ್ಯಾ? ಏನಿಲ್ಲ, ಅವತ್ತಿನ ನೆನ್ಸ್ಕೊಂಡೆ ನಗು ಬಂತು ಅಷ್ಟೇ ಮಚ್ಚ. ಫ್ಲಾಶ್ ಬ್ಯಾಕ್. ಹಲೋ, ಯಾರು? ಸರ್, ನಾವು ಬ್ಯಾಂಕಿಂದ ಕಾಲ್ ಮಾಡಿದ್ದೀವಿ. ನಿಮ್ಮ ಅಕೌಂಟ್ಗೆ 2,000 ರೂಪಾಯಿ ಅಮೌಂಟ್ ಬಂದ್ಬಿಟ್ಟಿದೆ ಸರ್, ಅದು ವಾಪಸ್ ಹಾಕ್ತೀರಾ? ಸರ್, ಯಾವುದು ಬಂದಿಲ್ವಲ್ಲ, 50 ರೂಪೀಸ್ ಬಿಟ್ಟರೆ ಬೇರೆ ಅಮೌಂಟ್ ಇಲ್ಲ ಸರ್ ಅಕೌಂಟಲ್ಲಿ. ಮಚ್ಚ, ನಾನ್ ಕಣೋ ಗುಂಡ, ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತೆ ಮಚ್ಚ, 50 ರೂಪಾಯಿ ಅಮೌಂಟ್ ಹಾಕೋ. End of
flashback. ಲೋ ಮಚ, ನಾನೊಂದು ಪ್ಲಾನ್ ಮಾಡಿದ್ದೀನಿ. ನಿನ್ಮೇಲೆ ನಾವು ಉದ್ಧಾರ ಆಗ್ಬೇಕು ಅಂದ್ರೆ ನಾನು ಹೇಳ್ದಂಗೆ ಮಾಡಬೇಕು. ಸರಿ ಮಚ, ನೀನ್ ಆಗೋ. ಲೋ ಮಚ, ಕಾಮಿಡಿ ಮಾಡ್ಬೇಡ ಲೋ. ಕಾಮಿಡಿ ಮಾಡಿಲ್ಲ ಅಂದ್ರೆ ಆ ಎಡಿಟರು ಸೋಡಾ ಮೆಟ್ನಲ್ಲಿ ಹೊಡಿತಾನೆ. ಲೋ ಮಚ, ಅದಲ್ಲ, ನಾನು ಹೇಳೋದನ್ನು ಕೇಳು. ಅದಲ್ಲ ಮಚ, ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ. ಮಾಡು, ಹೇಳ್ತೀನಿ. ಗಾಜಿನ ಬಟ್ಲಿ ತಗೋ. ಹಾ, ಅದಕ್ಕೆ ಅಕ್ಕಿ ಹಾಕು. ಹಾ, ಅದಕ್ಕೆ ಅಕ್ಕಿ ಮೇಲೆ ಲವಂಗ ಇಡು. ಹಾ ಮಚ, ಇದಕ್ಕೆ ಸ್ವಲ್ಪ ನೀರು, ಉಪ್ಪು, ಖಾರದ ಪುಡಿ, ಟೊಮೊಟೊ ಹಾಕ್ಬಿಡ್ಲಾ? ಹಾ, ಮುಂದಂಗೆ ಅದಕ್ಕೆ ಹಾಕ್ಬಿಡ್ತೀನಿ. ನಂಗೆ ಲೋ, ಏನೋ ಇದನ್ನೆಲ್ಲ ಹಾಕಿ ಟೊಮೊಟೊ ಬಾತ್ ಮಾಡಿಸ್ತಿದ್ಯಾ? ಮತ್ತೆ ಉದ್ಧಾರ ಆಗ್ತೀವ ಇದನ್ನೆಲ್ಲ ಮಾಡಿದ್ರೆ? ಇದೆಲ್ಲ ಬೇಡ. ಹೊಸ ವರ್ಷದಿಂದ ನಾನು ನ್ಯೂ ಇಯರ್ ರೆಸಲ್ಯೂಷನ್ ಮಾಡೋಣ ಅಂತ ಇದ್ದೀನಿ. ಹ್ಞೂ ಮಚ, ನಾನೇನು ಮಾಡಬೇಕು? ಇನ್ಮೇಲೆ ಜಿಮ್ಗೆ ಹೋಗ್ಬೇಕು. ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಕಾಲೇಜ್ಗೆ ಹೋಗ್ಬೇಕು. ಬುಕ್ ಓದಬೇಕು. ಇನ್ನೂ ಇದೆ ನೋಡು, ಇದೇ ಪ್ಲ್ಯಾನು. ಹ್ಞೂ ಮಚ, ಸೂಪರ್. ಯಾಕೋ ಏನೋ ಮಾತಾಡ್ತಾನೆ ಇಲ್ಲ? ಏನೆಲ್ಲ ಹೇಳಿದ್ರೆ ಹೊಡಿತೀಯ? ಬಿಡು. ಇಲ್ಲ ಹೊಡಿಯಲ್ಲ, ಹೇಳು ಮಚ. ನೀನು 2 ವರ್ಷದಿಂದ ಹಿಂಗೆ ಹೇಳ್ತಾನೆ ಇದೆಯಾ? ಜಿಮ್ಮಿಗೆ ಫೀಸ್ ಕಟ್ಟಿಸ್ತೀಯಾ? ಜಿಮ್ಮಿಗೆ ಹೋಗಲ್ಲ, ಏನಿಲ್ಲ. ಎಣ್ಣೆ ಬಿಡೋಣ ಅಂತೀಯ? ಎಣ್ಣೆ ಬಿಟ್ಟಿದ್ದು ಖುಷಿಗೆ ಮತ್ತೆ 500 ರೂಪಾಯಿ ಇರೋ ದುಡ್ಡನ್ನು ಖರ್ಚು ಮಾಡಿಸಿ ಎಣ್ಣೆ ಹೊಡಿತೀಯ? ಏನು ಹೇಳಿ ಇದಕ್ಕೆ ನಾನು? Emotional damage. ಇಲ್ಲ ಮಚ, ನಾನೀಗ ಡ್ರಾಮಾಯಣ ಅನಿಮೇಟೆಡ್ ಚಾನಲ್ಗಳ ಇರೋ ನಾನು ಮುಂಚಿನ ಥರ ಅಲ್ಲ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಕಮೆಂಟ್ ಮಾಡಿಬಿಡಿ. ಒಳ್ಳೆ ಕಲಾವಿದ ಕಣ ಇವನು. ಅಬ್ಬಾ, ಸೋಡಾ ಖುಷಿಪಟ್ಟ. ಓಕೆ, ನಾನೆಲ್ಲ ರೆಡಿ ಮಾಡಿಕೊಂಡು ನಾಳೆ ಬೆಳಗ್ಗೆ ನಿನಗೆ ಫೋನ್ ಮಾಡ್ತೀನಿ. ನೀನು ರೆಡಿಯಾಗಿ ಜಿಮ್ ಹತ್ರ ಬಂದ್ಬಿಡು. ಓಕೆನಾ? ಓಕೆ ಮಚ, ಬಾಯ್. ಹಲೋ, ಆಯ್ತು ಮಚ, ಬೆಳೆ ಎದ್ದು ಜಿಮ್ಗೆಲ್ಲ ಹೋಗಿ ಬಂದ? ಮಚ, ಹೋಗಿ ಬಂದಲ್ಲ, ನೀನು ಯಾಕೆ ಬಂದಿಲ್ಲ? ಲೇ ಬೇವಸಿ, 5 ಗಂಟೆಯಿಂದ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ಎತ್ತಿಲ್ಲ. ಈಗ 11 ಗಂಟೆಗೆ ಫೋನ್ ಎತ್ಬಿಟ್ಟು ಜಿಮ್ಗೆ ಹೋಗಿದ್ದಂತೆ. ಜಿಮ್ಗೆ ಇಷ್ಟೊತ್ತು ನಾನು ಎದ್ದಿದ್ದು ಜಿಮ್ ಎಲ್ಲ ಕನ್ಸ?